ಎಸ್ ಸರ್, ಇದು ಯಾವುದೇ ಸಿನಿಮಾ ಆದ್ರೂ ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡ್ತೀರಾ. ನೀವು ಯಾವುದೇ ಮಾಡೋಕ್ಕೆ ಹೋದ್ರೂ ಭೀಮಾ ಸಲಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತು ಸಿಮಿಲರ್ ಸಾಂಗ್ ಇರೋದ್ರಿಂದ? ಅಂದರೆ ನಾನು ಒಂದು ಹೇಳ್ಬೋದು, ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಆಫ್ ದ ಈ ಸೌಂಡ್ ಹೊರಗೆ ಬಿಟ್ಟಿದ್ದೀವಲ್ಲ, ಜಸ್ಟ್ ದ ಸ್ಟಾರ್ಟ್ ಇದು. ಸೊ ದಿಸ್ ಅಂದರೆ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ ಡಿವಿಯೇಟಿಂಗ್ ಫ್ರಮ್ ದ ಪ್ರೀವಿಯಸ್ ಸೌಂಡ್ಸ್ಕೇಪ್ಸ್. ಸೊ ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಅಷ್ಟೇ. ಚರಣ್ ಸರ್. ಎಸ್ ಮ್ಯಾಮ್. ಕರೆಕ್ಟ್. ಯೂಶ್ವಲಿ ದೇರ್ ವಿಲ್ ಬಿ ಸಮ್ ರಿಸರ್ಚ್ ವಿತ್ ದ ಸ್ಟೈಲ್ ಆಗಿರ್ಬೋದು, ಅಂದರೆ ಜಾನರ್ ಆಗಿರ್ಬೋದು, ಅಥವಾ ವಾಟ್ ವಾಯ್ಸ್ ಮೈಟ್ ಸೂಟ್ ಟು ದಿಸ್, ವಾಟ್ ಕೈಂಡ್ ಆಫ್ ಲಿರಿಕ್ಸ್ ಶುಡ್ ಗೋ ಟು ದಿಸ್ ಅಂತ. ಬಟ್ ಯೂಶ್ವಲಿ ವಿತ್ ಲಿರಿಕ್ ವಿಜಯ್ ಸರ್ ವಾಟ್ ಹ್ಯಾಪನ್ಸ್ ಇಸ್, ಅವ್ರು ತುಂಬ ಯಾವಾಗಲೂ ಹೀಸ್ ಅಪ್ ಟು ಡೇಟ್ ವಿತ್ ವಾಟ್ ಆರ್ ದ ನ್ಯೂ ಆರ್ಟಿಸ್ಟ್ ಕಮಿಂಗ್ ಇನ್ ದ ಟೌನ್, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಂದು ಫೋಕಸ್ ಆಗಿರುತ್ತೆ. ಆ್ಯಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರಲೇಬೇಕಾಗುತ್ತೆ ಮ್ಯಾಮ್. ಯಾಕಂದರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ ಐ ಕ್ಯಾನ್ ರೈಟ್ ಅ ಸ್ಟೋರಿ, ಐ ಕ್ಯಾನ್ ಜಸ್ಟ್ ಟ್ರಾನ್ಸ್ಲೇಟ್ ಹಿಸ್ ಐಡಿಯಾಸ್ ಇನ್ ಟು ಮ್ಯೂಸಿಕ್. So I need spoon feeding, I need directors to push me. ವಿಜಯ್ ಸರ್ ಇಲ್ಲಿ ಸರ್, ಸಾಂಗಲ್ಲಿ ತುಂಬ ಕ್ಯಾಚಿ ಆದಂಥ ಬಹಳಷ್ಟು ವಿಷಯಗಳು ಬಂತು. ಬಟ್ ಒಂದು ನಿಮ್ಮ ವಾಯ್ಸು, ನೀವು ಅನ್ನೋ ಮಗಳೇ ಒಬ್ಬೊಬ್ಬರಿಗೆ ಹೊಡಿತೀನಿ ಅಂದಿಲ್ವಲ್ಲ, ಅದೇನೋ ಬಂತು. ಹೊಡಿತೀನಿ ನಾನು, ಮತ್ತೆ ನೀವು ತಪ್ಪು ಕೇಳಿಸ್ಕೊಂಡು ಮಗಳ ಎಲ್ಲರಿಗೂ ಹೊಡಿತೀನಿ ಅಂತ, ಅದೇ ಕೆಲಸನ ನನಗೆ. ಅದು ರಿಲೇಟೆಡ್ ಏನೋ ಬಂತು, ಸಾರಿ. ಹಾಂ, ಅದೇನು ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ನೀವು ದಯಮಾಡಿ ಕೇಳಿಸ್ಕೊಂಡು ಹೇಳಿ. ನೀವು ಹೇಳೋರು ಹೆಂಗಿದೆ ಅಂದರೆ, ಏಳು ಮಗಳು ಎಲ್ಲರಿಗೂ ಹೊಡಿಯೋಣ ಅನ್ನೋ ಥರನ. ಅವಳ ನಾವು ಬೆಳಿಗ್ಗೆ ಕರ್ಕೊಂಬಂದಂಗೆ ನನ್ನ ಬಾಪ ಎಲ್ರಿಗೂ ಹೊಡಿ ಅಂತ. ಅದೇನು ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ನನ್ನ ಮನಸ್ಸೇ ನನ್ನ ಭಾವ. ಬಾಬಾವ ಅಲ್ಲೆಲ್ಲ ಕೂತ್ಕೊಂಡು ಕತೆ ಮಾಡೋಣ, ಬಾಬಾವ ಹೇಳಿ. ಭಾವದಿಂದ ಹುಡುಕಿದ್ರೆ ಭಾವ ಸಿಗ್ತಾನೆ. ವಿನಯ್ ಸರ್ ಈ ಕಡೆ. ಅಂಕಿತ್ ಭಾವ. ವಿನಯ್ ಸರ್. ಶಾರದಾ ಪ್ಲೀಸ್. ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು ನನಗೆ ನೀವು ಅದಕ್ಕೆ ಎಂಡಲ್ಲಿ. ಅಲ್ಲ, ತುಂಬ ವಿಷಯ ಇದೆ, ಅಂದರೆ ಹೆಣ್ಮಕ್ಕಳ ಪರವಾಗಿ ತುಂಬ ವಿಷಯ ಇದೆ. ಇಟ್ ಈಸ್ ಫಾರ್ ದ ವುಮನ್. ಮೈಟ್ ಬಿ ಅವೇರ್ನೆಸ್ ಆಲ್ಸೋ. ವಿನಯ್ ಸರ್ ಈ ಕಡೆ. ಸಿಟಿ ಲೈಟ್ಸ್ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಬೀದಿಲಿ ನಿಂತ್ಕೊಂಡು ಚಾಟಿ ಹೊಡ್ಕೊಳ್ಳೋ ಥರದ್ದು ಒಂದು ದೇವ್ರದ್ದು ಇದರಲ್ಲಿ ರೂಪದಲ್ಲಿ ಕಾಣಿಸ್ಕೋತೀರಾ. ಈ ರೀತಿಯ ಒಂದು ಪಾತ್ರ ಕೊಡ್ತಾರೆ ಅಂತ ಯಾವತ್ತಾದರೂ ಅನ್ಕೊಂಡಿದ್ರಾ, ಈ ರೀತಿಯ ಒಂದು ಪಾತ್ರವನ್ನು ನಾನು ಮಾಡ್ತೀನಿ ಅಂತ? ಇಲ್ಲ, ನಾನು ನಾರ್ಮಲಾಗೂ ಅನ್ಕೊಳ್ಳಲ್ಲ ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ. ಬಟ್ ಇದರಲ್ಲೂ ಒಂದು ಸಿಚುವೇಶನ್ ಇದೆ ಇದರದ್ದು. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ದು ಪೋಸ್ಟರ್ ಮಾಡಿದ್ದು. ಬಟ್ ಸೊ ಯಾವತ್ತೂ ಅನ್ಕೊಂಡಿರಲಿಲ್ಲ ಈ ಥರ ಮಾಡ್ತೀನಿ ಅಂತ. ಬಟ್ ಖುಷಿ ಆಯಿತು ಮಾಡೋಕ್ಕೆ. ಓಕೆನಾ ಸರ್? ಆನಂದ ಆಡಿಯೋಯಿಂದ ಯಾರಪ್ಪ, ಮನೀಶ್ ಅವರ? ವಿಷ್ಣು ಅಲ್ಲ, ಮನೀಶ್ ಅವರೇ ಬನ್ನಿ. ಮಾಸ್ತಿ ಪಾಪ
ನೀವುಗಳಿಂದ ಇದು ಕಾರ್ಯಕ್ರಮ ಎಂಡ್ ಮಾಡಿಕೊಡಿ ನಮಗೆ.